ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಏನು ಅನ್ನೋದಾದರೆ, ಕೆಸೆಟ್ ಆಕಾಂಕ್ಷಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಅನೌನ್ಸ್ಮೆಂಟ್ ಇದೆ. ಈಗಾಗಲೇ ನಿಮ್ಗೆ ಗೊತ್ತೇ ಇದೆ, KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ, ಅದು ಈಗಾಗಲೇ ಕೆಸೆಟ್ ಪರೀಕ್ಷಾ ದಿನಾಂಕವನ್ನು ಪ್ರಕಟ ಮಾಡಿದೆ. 2026 ಅಕ್ಟೋಬರ್ ತಿಂಗಳ 11ಕ್ಕೆ ಈಗಾಗಲೇ ಕೆಸೆಟ್ ಎಕ್ಸಾಮ್ ನಿಗದಿಯಾಗಿದೆ. ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಈ ತಿಂಗಳ ಒಂದು ಅಂತ್ಯದಲ್ಲಿ ನೋಟಿಫಿಕೇಷನ್ ಹೊರಡಿಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಾನು ಒಂದು ವಿಶೇಷವಾದಂತಹ ಒಂದು ಕೆಸೆಟ್ ಏನು ಆಕಾಂಕ್ಷಿಗಳಿದ್ದಾರಲ್ಲ ಅವರಿಗೆ ನೆರವಾಗಲಿ ಅನ್ನುವಂತಹ ಉದ್ದೇಶದಿಂದ ಒಂದು ಕೋರ್ಸನ್ನು ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಿಂದ ಆರಂಭ ಮಾಡ್ತಾ ಇದ್ದೀವಿ. ಪೇಪರ್ 1, ವಿಶೇಷವಾಗಿ ಪೇಪರ್ 1 ಪ್ರತಿಯೊಬ್ಬರು ಕೂಡ ಪೇಪರ್ 1ಗೆ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ. ಆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಕೋರ್ಸು ಟಾರ್ಗೆಟ್ ಕೆಸೆಟ್ 2026 ಅಂತೇಳಿ ನಾವು ಒಂದು ಹೇಮನ್ನು ಇಟ್ಕೊಂಡ್ಬಿಟ್ಟು ಸುಮಾರು ವಿದ್ಯಾರ್ಥಿಗಳನ್ನು ಮೊದಲ ಪ್ರಯತ್ನದಲ್ಲೇ ಕೆಸೆಟ್ ಕ್ಲಿಯರ್ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಕೋರ್ಸ್ನ ವಿಶೇಷತೆಗಳು ಏನಾಗಿರುತ್ತೆ ಅನ್ನೋದಾದರೆ, ಈಗಾಗಲೇ ನಾವು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈಗ ಆಲ್ರೆಡಿ ಬೋಧಿಸಿರುವಂತಹ ಸುಮಾರು 70ಕ್ಕೂ ಅಧಿಕ ಪ್ರೀ ರೆಕಾರ್ಡಿಂಗ್ ಕ್ಲಾಸಸ್ಗಳು ಈ ಒಂದು ಕೋರ್ಸ್ಗೆ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಈ ಕೋರ್ಸ್ನ ಅಡಿಯಲ್ಲಿ ಯೂನಿಟ್ ವೈಸ್ ಇದೆಯಲ್ಲ, UGC ನೆಟ್ನ 700ಕ್ಕೂ ಅಧಿಕ ಪ್ರಶ್ನೆಗಳ ಡಿಕೋಡಿಂಗ್ ಮಾಡಲಾಗುತ್ತೆ. ಏನು ಟೀಚಿಂಗ್ ಆಪ್ಟಿಟ್ಯೂಡು, ಕಮ್ಯುನಿಕೇಷನ್, ICT ಇದೆಯಲ್ಲ, ಸುಮಾರು ಯೂನಿಟ್ಗಳ ಒಂದು 700ಕ್ಕೂ ಅಧಿಕ ಯೂನಿಟ್ ವೈಸ್ ಕ್ವಶನ್ಸ್ಗಳನ್ನು ನಾವು ಈ ಒಂದು ಕೋರ್ಸಲ್ಲಿ ಕೊಡ್ತಾ ಹೋಗ್ತೀವಿ. ಬಿಕಾಸ್ ಕ್ವಶನ್ ಪೇಪರ್ ಯಾಕೆ ನಾವು ಈ ಕೋರ್ಸ್ ಅಡಿಯಲ್ಲಿ ಡಿಕೋಡಿಂಗ್ ಮಾಡ್ತೀವಿ ಅಂದರೆ, UGC ನೆಟ್ನ ಕ್ವಶನ್ಸ್ಗಳು ಡೈರೆಕ್ಟಾಗಿ ಕೆಸೆಟ್ಗೆ ಬರೋದರಿಂದ, ಜೊತೆಗೆ UGC ನೆಟ್ ಮತ್ತು ಕೆಸೆಟ್ಸ್ ಎರಡೂ ಕೂಡ ಒಂದೇ ಪಠ್ಯಕ್ರಮ ಹೊಂದಿರೋದ್ರಿಂದ ನಾನು ಅಲ್ಲಿ ಕೂಡ ಒಂದು 26ರಿಂದ 30 ವಿಡಿಯೋಗಳು ಸಿಗುತ್ತೆ ನಿಮಗೆ. UGC ನೆಟ್ ಕ್ವಶನ್ ಪೇಪರನ್ನು ಡಿಕೋಡ್ ಮಾಡಿದ್ದೀನಿ. ಅದು ತುಂಬ ಹೆಲ್ಪ್ ಆಗುತ್ತೆ ಯೂನಿಟ್ ವೈಸ್ ಮಾಡಿರೋದ್ರಿಂದ. ಆನಂತರ ನಿಮಗೆ ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂತೆ ಏನು ಥಿಯರಿ ಕ್ಲಾಸ್ ಮಾಡ್ತಾ ಹೋಗ್ತೀನಲ್ಲ ಪೇಪರ್ 1ಗೆ ಸಂಬಂಧಪಟ್ಟಂತೆ, ಆ ಒಂದು ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಸಂಪೂರ್ಣವಾದಂತಹ ನೋಟ್ಸನ್ನು ನಾನು ಈ ಕೋರ್ಸ್ಗೆ ಯಾರು ಜಾಯ್ನ್ ಆಗ್ತಾರೋ ಅವ್ರಿಗೆ ಕೊಡ್ತಾ ಹೋಗ್ತೀನಿ. ಆನಂತರ ಕೆಸೆಟ್ ಮತ್ತು UGC ನೆಟ್ ಪ್ರಶ್ನೆ ಪತ್ರಿಕೆಗಳ ಡಿಕೋಡಿಂಗ್ ತರಗತಿಗಳು ನೋಡಿ ಸ್ನೇಹಿತರೆ, ಕೇವಲ UGC ನೆಟ್ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡಿಲ್ಲ, ಅದರ ಜೊತೆಯಲ್ಲಿ ಪ್ರೀವಿಯಸ್ ಇಯರ್ 2024, 23, 22ನ ಇಯರ್ಗಳ ಕೆಸೆಟ್ನ ಪೇಪರ್ 1 ಪತ್ರಿಕೆಯ ಪ್ರಶ್ನೆಗಳನ್ನು ತೆಗೆದುಕೊಂಡ್ಬಿಟ್ಟು ಡಿಕೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಆ ಒಂದು ವಿಡಿಯೋಗಳನ್ನು ನೋಡೋದರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಆನಂತರ 700ಕ್ಕೂ ಅಧಿಕ ಪ್ರಶ್ನೆಗಳ ಒಂದು ಡಿಕೋಡಿಂಗ್ ಕ್ಲಾಸ್ ನಿಮಗೆ ಸಿಗುತ್ತೆ ಅಂತ ಹೇಳಿದಲ್ಲ, ಜೊತೆಗೆ ಆ ಒಂದು ಡಿಕೋಡಿಂಗ್ ಕ್ಲಾಸ್ನ ಒಂದು PDF ಏನು ಕ್ವಶನ್ಸ್ ಇದೆಯಲ್ಲ, 700 ಪ್ರಶ್ನೆಗಳ ಪ್ರತಿಯೊಂದು ಪ್ರಶ್ನೆಗಳು ಜೊತೆಗೆ ಅದಕ್ಕೆ ಕೀ ಆನ್ಸರ್ ಕೂಡ ಈ ಕೋರ್ಸ್ನ ಅಡಿಯಲ್ಲಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಸುಮಾರು ನಿಮಗೆ ಈಗ ಟೈಮು ಇನ್ನೇನು 2 ತಿಂಗಳಿದೆ, ಏನು ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್, ಅಂದರೆ ನಿಮಗೆ 60 ಪ್ಲಸ್ 11 ದಿನ 70 ದಿನಗಳು ಉಳಿದಿದೆ. ಹಾರ್ಡ್ಲಿ ನಿಮಗೆ 2 ಮಂತ್ಸ್ ಸಿಗುತ್ತೆ. ಹಾಗಾಗಿ ನೀವು ತಕ್ಷಣವೇ ಈ ಕೋರ್ಸ್ಗೆ ಜಾಯಿನ್ ಆದರೆ ನೀವು ಸಂಪೂರ್ಣವಾದಂತಹ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಪೇಪರ್ 1 ಪತ್ರಿಕೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ನೀವು ಕೆಸೆಟ್ಟನ್ನು ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡುವಂತಹ ಅವಕಾಶ ಸಿಗುತ್ತೆ. ಹಾಗಾದರೆ ಈ ಕೋರ್ಸ್ನ ಅವಧಿ ಎಷ್ಟು ಇರುತ್ತೆ ಅನ್ನೋದಾದರೆ, ಅವಧಿ ಸುಮಾರು 6 ತಿಂಗಳು ಇರುತ್ತೆ. ಇದು ನೀವು ಏನು ಕೆಸೆಟ್ ಅಕ್ಟೋಬರ್ 11ರಂದು ಬರೀತಿರಲ್ಲ, ಆ ನಂತರವೂ ಕೂಡ ನೀವು UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಈ ಒಂದು ಕೋರ್ಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಇದೇ ತಿಂಗಳ 5ನೇ ತಾರೀಕಿನಂದು ನಾವು ಈ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. 5ನೇ ತಾರೀಕಿನಿಂದ ನಿಮಗೆ ಪ್ರತಿದಿನ ವೀಡಿಯೋಗಳನ್ನು ನಾವು ನಿಮಗೆ ಒಂದು ಪ್ರತ್ಯೇಕವಾದಂತಹ ಗುಂಪನ್ನು ಮಾಡಿಬಿಟ್ಟು ನಿಮಗೆ ನೀಡ್ತಾ ಹೋಗ್ತೀವಿ. ಅಲ್ಲಿ ನಿಮಗೆ ಮಾರ್ಗದರ್ಶನ ಮತ್ತು ಉಚಿತವಾದಂಥ ನೋಟ್ಸು, ಪ್ರತಿದಿನ ತರಗತಿಗಳು, ನಾವು ನಿಮಗೆ ಪ್ರೀ ರೆಕಾರ್ಡಿಂಗ್ ವೀಡಿಯೋಸ್ ತರಗತಿಗಳನ್ನು ನಿಮಗೆ ಯೂನಿಟ್ ವೈಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ನೀವು ಇಲ್ಲಿ ಕಾಣ್ತಕ್ಕಂಥ 9538559514 ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಮಗೆ ಈ ಕೋರ್ಸ್ನ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಬೋದಾಗಿದೆ. ಹಾಗಾದರೆ ಈ ಕೋರ್ಸ್ನ ಒಂದು ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅನ್ನೋದಾದರೆ ಸ್ನೇಹಿತರೆ, ಇದು ಸುಮಾರು 2500 ರೂಪಾಯಿಯ ಒಂದು ಕೋರ್ಸ್ ವ್ಯಾಲ್ಯೂ ಇರತಕ್ಕಂಥ ಕೋರ್ಸ್ ಆಗಿದೆ. ಆದರೆ ನಾನು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಮತ್ತು ಗ್ರಾಮೀಣ ಭಾಗದ ಏನು ಹಿಂದುಳಿದ ಅಭ್ಯರ್ಥಿಗಳು ಸಹ ಈ ಕೋರ್ಸನ್ನು ಪರ್ಚೇಸ್ ಮಾಡಿಬಿಟ್ಟು
ಮೊದಲ ಪ್ರಯತ್ನದಲ್ಲಿ ಪೇಪರ್ ಒನ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ಫಸ್ಟ್ ಅಟೆಂಪ್ಟಲ್ಲೇ KCET ಕ್ಲಿಯರ್ ಮಾಡಿಬಿಟ್ಟು ಮುಂಬರುವಂತಹ ಸುಮಾರು 800ಕ್ಕೂ ಅಧಿಕ ಇರುವಂತಹ ಪ್ರೊಫೆಸರ್ಗಳ ಹುದ್ದೆಗೆ ನೀವು ಕೂಡ ಅರ್ಹತೆಯನ್ನು ಪಡ್ಕೊಳ್ರಿ ಅನ್ನುವಂತಹ ಒಂದು ಅಭಿಲಾಷೆಯಿಂದ ನಾನು ಈ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಫೀಸು, ಈ ಕೋರ್ಸ್ನ ಫೀಸು ನಿಮಗೆ ಕೇವಲ 1,000 ರೂಪಾಯಿಗೆ 1000ಗೆ ನಿಮಗೆ ಸಂಪೂರ್ಣವಾದಂತಹ 70ಕ್ಕೂ ಅಧಿಕ ವಿಡಿಯೋಗಳು ಜೊತೆಗೆ ಸುಮಾರು PDF ನೋಟ್ಸ್ಗಳನ್ನು ಸಂಪೂರ್ಣವಾಗಿ ತರಗತಿ ವೈಸ್ ಕ್ಲಾಸ್ ನೋಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಯಾಕೆ ಈ ಕೋರ್ಸನ್ನು ಆಫರ್ ಮಾಡ್ತೀನಿ ಅಂದರೆ, ಈಗಾಗಲೇ ನಾನು ಈ ವಿಡಿಯೋಗಳ ಮೂಲಕನೇ ಈ ವಿಡಿಯೋಗಳನ್ನು ಕೇಳಿಬಿಟ್ಟೆ ಲಾಸ್ಟ್ 2025 ನನ್ನ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಕ್ಲಾಸ್ ಕೇಳಿರತಕ್ಕಂಥ ಸುಮಾರು 100 ಅಭ್ಯರ್ಥಿಗಳು ಪ್ರಥಮ ಪ್ರಯತ್ನದಲ್ಲೇ KCET ಪೇಪರ್ 1 ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಮೊದಲ ಪ್ರಯತ್ನದಲ್ಲೇ KCET ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ನೀವು ಈ ಒಂದು ವಿಡಿಯೋಗಳ ಒಂದು ತರಗತಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ಲಿ ಕಾಣುವಂತಹ 9538559514ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಒಂದು ಕೋರ್ಸ್ನ ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಕೋರ್ಸ್ಗೆ ಜಾಯ್ನ್ ಆಗಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ತಡ ಮಾಡಬೇಡಿ. ಕೆಲವೇ ತಿಂಗಳು ಉಳಿದಿದ್ದೇವೆ, 2 ತಿಂಗಳು ಉಳಿದಿದೆ. ಲಾಸ್ಟ್ ಟೈಮ್ ನಾನು ಕೇವಲ 45 ದಿನಗಳಲ್ಲೇ ನಾನು ಈ ಕೋರ್ಸನ್ನು ಮಾಡಿದ್ದೆ, ಆವಾಗ ಕೂಡ ತುಂಬ ಅಭ್ಯರ್ಥಿಗಳು ಕ್ಲಿಯರ್ ಮಾಡಿದ್ರಿ. ಈಗ 2 ತಿಂಗಳಿರೋದ್ರಿಂದ ನೀವು ಸಂಪೂರ್ಣವಾಗಿ ಎಲ್ಲ ತರಗತಿಗಳನ್ನು ವೀಕ್ಷಣೆ ಮಾಡಿಬಿಟ್ಟು ನೋಟ್ಸ್ಗಳನ್ನು ಕೊಟ್ಟದನ್ನ ಪ್ರಿಂಟ್ ತೆಗೆದುಕೊಂಡು ನೀವು ಓದಿದರೆ ಖಂಡಿತವಾಗಿಯೂ ಕೂಡ ಈ ಬಾರಿ ಲಾಸ್ಟ್ ಟೈಮಲ್ಲಿ ಯಾರು ಕಡಿಮೆ ಅಂಕಗಳಿಂದ 1-2 ಅಂಕಗಳಿಂದ ಮಿಸ್ ಮಾಡ್ಕೊಂಡಿದ್ರು, ನಿಜವಾಗಿಯೂ ಕೂಡ ಮಿಸ್ ಮಾಡ್ಕೋಬೇಡಿ. ಪೇಪರ್ 1 ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅನ್ನೋದರ ಆಧಾರದ ಮೇಲೆ ನಿಮ್ಮದು KCET ಎಕ್ಸಾಮ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಏನಾಗಿದೆ ಅಂದರೆ ತುಂಬ ಕಾಂಪಿಟೇಷನ್ ಆಗ್ತಾ ಇದೆ. ಮಿನಿಮಮ್ ಅಂದ್ರೂ 150-160 ಕಟ್ ಆಫ್ ನಿಲ್ತಾ ಇದೆ. ಹಾಗಾಗಿ ಪೇಪರ್ 1ನಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ನಮ್ಮ ಒಂದು ಪೇಪರ್ 1 ಟಾರ್ಗೆಟ್ KCET 2026 ಕೋರ್ಸ್ ತುಂಬ ನೆರವಾಗಲಿದೆ. ಅತಿ ಕಡಿಮೆ ಅಮೌಂಟಲ್ಲಿ ಸುಮಾರು 6 ತಿಂಗಳ ಕೋರ್ಸನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಾಗಾಗಿ ತಕ್ಷಣವೇ ಜಾಯ್ನ್ ಆಗಿ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.